ಪರಿಶಿಷ್ಟ ಜಾತಿಯನ್ನು ಸರ್ವೆಯನ್ನು ನಾವು ಮಾಡುವಾಗ ಪರಿಶಿಷ್ಟ ಜಾತಿ ಸಮೀಕ್ಷೆಯ ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ. ಈ ಆ್ಯಪ್ ಮೇಲೆ ಸಮೀಕ್ಷೆಯನ್ನು ಪ್ರಾರಂಭಿಸಿ ಸ್ಟಾರ್ಟ್ ಸರ್ವೆ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಎಂಟರ್ ವೋಟರ್ ಲಿಸ್ಟ್ ಸೀರಿಯಲ್ ನಂಬರನ್ನು ಕೇಳುತ್ತೆ. ಸೀರಿಯಲ್ ನಂಬರನ್ನು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನಂತರ ಪರಿಶಿಷ್ಟ ಜಾತಿ ಎಸ್ ಸಿ ಅಥವಾ ಪರಿಶಿಷ್ಟ ಜಾತಿ ಅಲ್ಲ ಅಂತಕ್ಕಂಥದ್ದನ್ನು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನಂತರ ಪಡಿತರ ಚೀಟಿ ಸಂಖ್ಯೆಯನ್ನು ನಮೂದನ್ನು ಮಾಡಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಅಲ್ಲಿ ಕುಟುಂಬದ ಮುಖ್ಯಸ್ಥರನ್ನು ನಿಯೋಜಿಸಿ ಅಂತಕ್ಕಂಥದ್ದನ್ನು ಕೇಳುತ್ತೆ. ಅದಾದ ನಂತರ ಒಪ್ಪಿಗೆ ಅಗತ್ಯವಿದೆ ಅಂತಕ್ಕಂಥದ್ದು ಒಂದು ಒಪ್ಪಿಗೆಯ ಪ್ರಮಾಣ ಪತ್ರ ಬರುತ್ತೆ. ಅದರ ಮೇಲೆ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ನಾವು ಕೊಟ್ಟಾಗ ಏನು ಸಮೀಕ್ಷೆಯ ಮುಂದಿನ ಹಂತದ ಎಲ್ಲ ಫಾರಮ್ಗಳು ಏನಾಗ್ತವೆ ತೋರಿಸ್ತಾ ಹೋಗುತ್ತೆ. ಸದಸ್ಯರ ಭಾವಚಿತ್ರವನ್ನು ನಾವು ಫೋಟೋನ ತೆಗಿಬೇಕಾಗುತ್ತೆ. ನಂತರ ಆ ಒಂದು ಸದಸ್ಯರ ಎಲ್ಲ ಡೀಟೇಲ್ಸು ಜಿಲ್ಲೆ ಸಂಕೇತ ಒಟ್ಟಾರೆ ಅವರ ಎಲ್ಲ ಒಂದು ವೈಯಕ್ತಿಕ ಮಾಹಿತಿ ಕುಟುಂಬದ ಮಾಹಿತಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇದು ಫೆಚ್ ಆಗಿರುತ್ತೆ, ಆಟೋ ಫೆಚ್ ಆಗಿರುತ್ತೆ. ಆಟೋ ಫೆಚ್ ಆಗಿರ್ತಕ್ಕಂಥದ್ದನ್ನು ನಾವು ಯಾವುದೇ ಕರೆಕ್ಷನ್ ಅನ್ನು ಅಥವಾ ನ್ಯೂ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಎಲ್ಲಿ ಖಾಲಿ ಇರುತ್ತೆ ಅಲ್ಲಿ ನಾವು ಎಂಟ್ರಿಯನ್ನು ಮಾಡೋದಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಮೊಬೈಲ್ ನಂಬರು ಕಡ್ಡಾಯವಾಗಿ ಪಡ್ಕೋಬೇಕಾಗುತ್ತೆ ಮಾಹಿತಿದಾರರದು, ಮತ್ತು ಕುಟುಂಬದ ಮುಖ್ಯಸ್ಥರೊಂದಿಗೆ ರಿಲೇಷನ್ಸ್ ಏನಿದೆ ಅಂತಕ್ಕಂಥದ್ದನ್ನು ಭರ್ತಿಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಕ್ಯಾಸ್ಟನ್ನು ನಮೂದು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಮಗೆ ಸಂಪೂರ್ಣವಾಗಿ ಪರಿಚಯವನ್ನು ಮಾಡಿಕೊಡ್ತೀನಿ. ಜಾತಿಯನ್ನು ಆಯ್ಕೆಯನ್ನು ಮಾಡುವಾಗ ಯಾವೆಲ್ಲ ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂತಕ್ಕಂಥದ್ದನ್ನು. ನಾವು ಮತ್ತೆ ಲಿಂಗ ಮತ್ತು ವಯಸ್ಸಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಕೂಡ ಆಟೋ ಫೆಚ್ ಆಗಿರುತ್ತೆ. ಇದ್ರ ಬಗ್ಗೆ ಜಾಸ್ತಿ ನಾವು ಮ್ಯಾನ್ಯುಯಲ್ ಬುಕ್ಕಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು, ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಆ್ಯಪಲ್ಲಿ ನಮೂದು ಮಾಡ್ತಾ ಹೋಗಬೇಕಾಗುತ್ತೆ. ಜೊತೆಗೆ ಅವರ ಒಂದು ವೃತ್ತಿಯನ್ನು ಕೂಡ ನಾವು ಮೆನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಮತ್ತು ಇದು ಆ್ಯಪಲ್ಲಿ ಮಾಡೋದ್ರ ಜೊತೆಗೆ ಒಂದು ನಮೂನೆ ಪರ್ಫಾರ್ಮೆನ್ಸ್ ನಮೂನೆಯನ್ನು ಕೊಟ್ಟಿರ್ತಾರೆ. ಆ ನಮೂನೆಯಲ್ಲೂ ಕೂಡ ನಾವು ಫಿಲಪ್ ಮಾಡಿ ಒಂದು ಮಾಹಿತಿದಾರರ ಸಹಿಯನ್ನು ಕೂಡ ನಾವು ಪಡಿಬೇಕಾಗುತ್ತೆ ಅಂತಕ್ಕಂಥದ್ದು. ಮತ್ತು ಕುಟುಂಬ ಹೊಂದಿರತಕ್ಕಂಥ ಜಮೀನಿಗೆ ಸಂಬಂಧಪಟ್ಟಂಥ ವಿವರವಾದಂಥ ಮಾಹಿತಿನೂ ಕೂಡ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನೂ ಕೂಡ ನಾವೇನು ಮಾಡಬೇಕಾಗುತ್ತೆ, ಫಿಲಪ್ ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಫಿಲಪ್ಪನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಇದು ಆ್ಯಪಲ್ಲಿ ತರಬೇತಿ ಆದ ನಂತರ ಒಂದು ಟ್ರಯಲ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾನೆ. ಆ ಟ್ರಯಲಲ್ಲಿ ಕೂಡ ನಾವು ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದಾಗಿರುತ್ತೆ.